ಹೆಡ್ಫೋನ್ಸ್ ಇತ್ತಲ್ವಾ, ಹೆಡ್ಫೋನ್ಸಲ್ಲೇ ನಾನು ಕವರ್ ಮಾಡ್ತಾ ಇದ್ದಿದ್ದು ವಾಯ್ಸು. ಸೊ ನಾಯ್ಸ್ ಕ್ಯಾನ್ಸಲೇಷನು ಬ್ಲಾಗಿಂಗ್ ಚೆನ್ನಾಗಿ ಬರೋ ಅಫಿಷಿಯಲ್ ಆಗಿ ಇರಬೇಕಂತ. ಸೊ ಇದನ್ನು ನಾನು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಏನಂದರೆ, ಆ್ಯಕ್ಚುಲಿ ನನ್ನ ಹತ್ರ ಮೈಕ್ ಇಲ್ಲ ವಾಯ್ಸ್. ಈಗ ನಾನು ಆ್ಯಪಲ್ಲು ಇಯರ್ಫೋನ್ಸ್ ಇಟ್ಕೊಂಡು ನಾನು ಇಷ್ಟು ದಿನ ವಾಯ್ಸ್ ಕೊಡ್ತಾಯಿದ್ದಿದ್ದು ರೀಲ್ಸ್ಗೆಲ್ಲ. ಸೊ ನನ್ನ ಹತ್ರ ಮೈಕ್ ಇರಲ್ಲ. ಆ್ಯಕ್ಚುಲಿ ಇವತ್ತು ನಾನು ಒಂದು ಮೈಕ್ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಯಾವ ಥರ ಇದೆ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ಅದು ಏನು ಅಂತ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಸೊ ನೋಡ್ಕೊ ಬನ್ನಿ. ದಿಸ್ ಅಂದರೆ ಡಿಜಿಟೆಕ್ ಗೊತ್ತಲ್ವ, ನಾನು ಹೇಳಿದಲ್ವ ಡಿಜಿಟೆಕ್. ಈಗ ನನ್ನ ಹತ್ರ ಆ್ಯಕ್ಚುಲಿ ಮೈಕೇ ಇರಲಿಲ್ಲ, ನಾನು ರಾ ಕಾಪಿ ಮಾಡ್ತಿದ್ದೆ. ಇಲ್ಲ ನಂದು ಹೆಡ್ಫೋನ್ಸ್ ಇತ್ತಲ್ವ, ಹೆಡ್ಫೋನ್ಸಲ್ಲೇ ನಾನು ಕವರ್ ಮಾಡ್ತಾ ಇದ್ದಿದ್ದು ವಾಯ್ಸು. ಸೊ ಎಷ್ಟು ದಿನ ಅಂತ ಹೆಡ್ಫೋನ್ಸಲ್ಲಿ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗೂ ಬೇಕು, ನನಗೆ ಯೂಟ್ಯೂಬಲ್ಲಿ ಬ್ಲಾಗ್ಸ್ಗೂ ಬೇಕು. ಸೊ ಈ ಮೈಕ್ನ ಆರ್ಡ್ರ್ ಮಾಡಿದ್ದೀನಿ. ಸೊ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಗೈಸ್, ಹೇಗಿದೆ ಅಂತ. ಸೊ ಗೈಸ್, ಫೈನಲಿ ಇಷ್ಟು ದಿನದಿಂದ ನಾನು ಆ್ಯಪಲ್ದು ಹೆಡ್ಫೋನ್ಸ್ ಇದೆ ನನ್ನ ಹತ್ರ, ಬಟ್ ಅದು ಎಷ್ಟು ದಿನ ಅಂತ ವೈರ್ ಹಾಕೊಂಡೆ ಮಾಡೋಕ್ಕಾಗಲ್ಲ. ಸೊ ಇದು ವೈರ್ಲೆಸ್ ಮೈಕ್ರೋಫೋನ್ ಅಂತ ತರಿಸಿದ್ದೀನಿ, ಬ್ಲೂಟೂತ್ ಅಂದರೆ ಡೈರೆಕ್ಟ್ ನಾವು ಕನೆಕ್ಟರ್ ಬರುತ್ತೆ ನಮ್ಮ ಮೊಬೈಲ್ಗೆ, ಕನೆಕ್ಟರ್ ಹಾಕ್ಕೊಳ್ಳೇಬೇಕು. ಸೊ ನಾಯ್ಸ್ ಕ್ಯಾನ್ಸಲೇಷನು ಬ್ಲಾಗಿಂಗ್ ಚೆನ್ನಾಗಿ ಬರಬೇಕು, ವಾಯ್ಸ್ ಕಂಟೆಂಟ್ ಇನ್ನೂ ಚೆನ್ನಾಗಿ ಕೊಡಬೇಕು ಅಂತ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡೆ. ಸೊ ಚೆಕ್ ಮಾಡೋಣ ಏನೇನು ಕೊಟ್ಟಿದ್ದಾರೆ, ಫಸ್ಟ್ ಏನೇನು ಗ್ಯಾಜೆಟ್ಸ್ ಇದೆ ನೋಡೋಣ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದಿದೆ, ಇನ್ಸ್ಟ್ರಕ್ಷನ್ಸು ಇರಲಿಲ್ಲ ಬಾಕ್ಸಲ್ಲಿ ಏನಿದೆ ನೋಡೋಣ. ಕನೆಕ್ಟರು, ಒಳ್ಳೆ ಕನೆಕ್ಟರು, ಓಕೆ. ಸೊ ಗೈಸ್, ಇದು ಬಂದು ಮೊಬೈಲಿಂದ ನಮಗೆ ಈಗ ಬ್ಲೂಟೂತ್ ಕನೆಕ್ಟರ್ ಕೊಟ್ಟಿರ್ತಾರಲ್ವ. ಆ್ಯಕ್ಚುಲಿ ಬ್ಲೂಟೂತ್ ಅಂದರೆ ಈಗ ಡಿಜಿಟೆಕ್ದು ಅಂದರೆ ಈಗ ಮೊಬೈಲ್ ಕನೆಕ್ಟರ್ ಬರುತ್ತೆ. ಆ ಕನೆಕ್ಟರ್ ಆಗಿಬಿಟ್ಟು ನಾವು ಇದನ್ನು ಮೊಬೈಲ್ಗೆ ಹೋಲ್ಡ್ ಮಾಡಬೇಕು. ಅಂದರೆ ಆ್ಯಡ್ ಮಾಡಿದ್ರೆ ನಮಗೆ ಡೈರೆಕ್ಟ್ ವಾಯ್ಸ್ ಕನೆಕ್ಟ್ ಆಗುತ್ತೆ. ಬ್ಲೂಟೂತ್ ಅಂದರೆ ಈಗ ಮೈಕ್ ಹಾಕೊಂತಿರೋದು, ಸೊ ಇಲ್ಲಿಂದ ಅದು ಕನೆಕ್ಟ್ ಆಗುತ್ತೆ. ಅದ್ರಿಗೆ ಇದು ಕನೆಕ್ಟ್ ಆಗುತ್ತೆ. ಇದು ಆಂಡ್ರಾಯ್ಡ್ಗೆ ಆಗುತ್ತೆ, ಸಿಸ್ಟಮ್ಸ್ಗೂ ಆಗುತ್ತೆ, ಇನ್ನು ಈ ಕ್ಯಾಮ್ರಾಸ್ಗೆ ಎಲ್ಲದಕ್ಕೂ ಆಗುತ್ತೆ. ಇದು ಬಂದು ಐಫೋನ್ ಅಂದರೆ ಈಗ 14ವರೆಗೂ ಇದೆ ಅಲ್ವಾ. ಸೊ ಆ ಆಪ್ಷನ್ಗಿದೆ, 14 ಯೂಸರ್ಸ್ಗೆಲ್ಲ ಯೂಸ್ ಆಗುತ್ತೆ. ಇದು ಬಂದು C2C ಬಂದು 15 Pro Max 15ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮೊಬೈಲ್ಸ್ ಆಂಡ್ರಾಯ್ಡು ಎಲ್ಲದಕ್ಕೂ ಕನೆಕ್ಟ್ ಮಾಡ್ಕೊಬೋದು. ಇದು ನೋಡಿ C2C. ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ಮತ್ತೆ ನೋಡ್ಕೊಳ್ಳೋಣ ಬೇಕಿದೆ ಇನ್ಸ್ಟ್ರಕ್ಷನ್ಸ್ ಏನೋ ಒಂದು. ಈಗ ಸೊ ವಾಯ್ಸ್ ಇದು ಬಂದು ಈಗ ಬ್ಲೂಟೂತ್ಗೆ ಈಗ ಮೈಕ್ ಕೊಟ್ಟಿರ್ತಾರಲ್ಲ, ಬೈಕ್ ಹಾಕೊಳೋಕ್ಕೆ ನಾಯ್ಸ್ ಕ್ಯಾನ್ಸಲ್ ಫುಲ್ ಕ್ಲಿಯರಾಗಿ ನಾಯ್ಸ್ ಕ್ಯಾನ್ಸಲ್ ಆಗೋದಕ್ಕೆ, ಆಡಿಯೋ ಕ್ಲಿಯರಾಗಿ ಬರೋದಕ್ಕೆ ಇದು ಕೊಟ್ಟಿರೋದು. ಸೊ ನೋಡಿ, ಎರಡು ಕೊಟ್ಟಿದ್ದಾರೆ. ಇದು ಚಾರ್ಜಿಂಗ್ ಸಿ ಟೈಪ್ ಆದರೆ ನಮ್ಮ ಮೊಬೈಲ್ ಸರ್ ಹೋಗುತ್ತೆ. ನಾರ್ಮಲ್ ಆದರೆ ಯಾವ್ದು ವಾಯ್ಸ್ ಫೈನಲಿ ಸಿ ಟೈಪ್ ಕೊಟ್ಟಿದ್ದಾರೆ. ಇದು ಕನೆಕ್ಟ್ ಚಾರ್ಜರ್ ಸಹ ನೋಡೋಣ. ಇದು ಎಲ್ಲ ಕ್ಲೀನ್ ಮಾಡಬೇಕು. ಸೊ ಡಿಜಿಟೆಕ್ ಗೈಸ್, ಫೈನಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಿರುತ್ತೆ, ಒಳ್ಳೊಳ್ಳೆ ಕ್ವಾಲಿಟಿ ಬರ್ತಿರುತ್ತೆ. ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಒಳ್ಳೆ ನಾಯ್ಸ್ ಅಂದರೆ ವಾಯ್ಸ್ ಕ್ಲಿಯರ್ ಆಗಿರಲಿ ಅಂದ್ಬಿಟ್ಟು ಇದರಲ್ಲಿ ನಾನು ಶೂಟ್ ಮಾಡ್ತೀನಿ. ಸೊ ವಾಯ್ಸ್ ನನ್ನ ಪ್ರಾಬ್ಲಮ್ ಏನಂದರೆ, ಸ್ವೀಡಾಗಿ ಮಾತಾಡೋವಾಗ ಸ್ವಲ್ಪ ತೊಗೊಳ್ಬಿಡ್ತೀನಿ. ಸೊ ಅದಕ್ಕೆ ಸ್ಲೋವಾಗಿ ಮಾತಾಡೋ, ಪರ್ಫೆಕ್ಟಾಗಿ ಮಾತಾಡ್ತೀನಿ. ಸ್ವೀಡಾಗಿ ಮಾತಾಡಿದ್ರೆ ಒಂದು ಇದೇ ಪ್ರಾಬ್ಲಮ್ಮು. ಸೊ ನಿಧಾನವಾಗಿ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೈನಲಿ ಮೈಕ್ ಒಂದಾಯ್ತು. ನೆಕ್ಸ್ಟ್ ಕಂಟೆಂಟ್ ಶುರು ಗೈಸ್. ಇದು ಬಂದು ಮ್ಯಾಗ್ನೆಟ್ ನೋಡಿ, ಕಂಪ್ಲೀಟ್ ಮ್ಯಾಗ್ನೆಟ್. ಇದು ಮೈಕ್ ಇರದಿರೋ ಥರ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈಗ ಇಲ್ಲಿ ಮೈಕ್ ಪ್ಲೇಸ್ ಮಾಡ್ತೀರಿ, ಇಲ್ಲೊಂದು ಕಂಪ್ಯೂಟರ್ ಬಟನ್ ಥರ ನೋಡಿ, ಏನೂ ಕಾಣಿಸ್ತಿಲ್ಲ. ದೊಡ್ಡದಾಗಿ ಬರ್ತೀವಲ್ಲ, ಹಾಕ್ಕೊಂಡು ಸ್ವಲ್ಪ ನೋಡೋಕೆ ಚೆನ್ನಾಗಿರೋಲ್ಲ, ಸ್ವಲ್ಪ ಅಫಿಷಿಯಲಾಗಿ ಇರಬೇಕಂತ. ಸೊ ಇದನ್ನು ನಾನು ಹೈರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿಲ್ವಾ? ಆ್ಯಕ್ಚುಲಿ ಲುಕ್ ಚೆನ್ನಾಗಿದೆ ಗೈಸ್. ಇದು ಸ್ಲಿಮ್ ಆಗಿದೆ. 2 ಕೊಟ್ಟಿದ್ದಾರೆ, ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ, 2 ಪ್ಲಸ್ ಇದು ಇದೆ. ಆ್ಯಕ್ಚುಲಿ ನಾನು ಕನೆಕ್ಟರ್ ಹೇಳಿದೆ ಅಲ್ವಾ, ಇಲ್ಲಿ ಕೊಡ್ತಾರೆ ನೋಡಿ. ಇದೆಲ್ಲ ತೆಗಿಲೇಬೇಕು, ಇಲ್ಲಾಂದರೆ ಆಗಲ್ಲ, ಕನೆಕ್ಟ್ ಆಗಲ್ಲ. ಸೊ ಗೈಸ್, ಇದು C2C ಇದೆ ಅಲ್ವಾ, ಇದರಿಂದ ಇದ್ರಿಗೆ ಹಾಕಿ
ಓಕೆ. ಹಾಂ, ಈಗ ಹಾಕಿ ನಾವು ಮೊಬೈಲ್ ಕನೆಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಇದನ್ನು ಹಾಕಿ ಇದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಸೊ ಚಾರ್ಜಿಂಗ್ ಇದೆಯಲ್ಲ ಗೊತ್ತಿಲ್ಲ ಇನ್ನು. ಯಾ ಚಾರ್ಜಿಂಗ್ ಇದೆ. ಹಾಂ ಆಯ್ತು. ಇದನ್ನೆಲ್ಲ ತೆಗಿಬೇಕು ಗೈಸ್, ಇಲ್ಲಾಂದರೆ ಚಾರ್ಜಿಂಗ್ ಹಾಕಲ್ಲ. ಇದರಲ್ಲಿ ಇಟ್ಟಿರ್ತೀರಲ್ವ, ಆಗ ಚಾರ್ಜಿಂಗೇ ಆಗಲ್ಲ. ಇದನ್ನೆಲ್ಲ ತೆಗಿಲೇಬೇಕಾಗುತ್ತೆ ಸ್ಟಿಕ್ಕರ್ಸ್. ಈಗ ನಾವು ಒಂದು ಯೂಸ್ ಮಾಡ್ತೀರಿ ಸದ್ಯಕ್ಕೆ, ಇನ್ನೊಂದು ಬೇಡ ಎತ್ತಿಕ್ತೀನಿ ಅಂದರೆ ಆಗಲ್ಲ, ಎರಡು ಯೂಸ್ ಮಾಡಬೇಕಾಗುತ್ತೆ. ಚಾರ್ಜಿಂಗ್ ಆಗ್ತಾ ಇರುತ್ತೆ ಎರಡೂ. ಇದು ತೆಗ್ದಿಲ್ಲ ಆ್ಯಕ್ಚುಲಿ, ಇದರಲ್ಲಿ ಇಲ್ಲ ಅಂದ್ಕೊಂಡೆ, ಇದು ತೆಗ್ದಿಲ್ಲ. ಸೊ ಗೈಸ್ ಫೈನಲಿ ಮೈಕ್ ಬಂದಾಯಿತು. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ ಈಗ ಇದು ಕ್ವಾಲಿಟಿ ಹೇಗಿರುತ್ತೆ ಅಂತ ನಾನು ಔಟ್ಡೋರಲ್ಲಿ ಕೊಡ್ತೀನಿ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಆ ಥರ ನಿಮಗೆ ಆಚೆಗಡೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಥರ ಕೊಡ್ತೀನಿ. ಓಕೆನಾ? ಹಾಂ, ಇದು ಹೆಂಗೆ ಗೊತ್ತಾ, ಗೈಸ್ ಇದು ಸಿಂಗಲ್ ಆಗಿ ಇದು ಮಾಡಿದಾರಲ್ವ, ಫೋಕಸ್ ಹಾಕಿಲ್ವಾ, ಸಿಂಗಲ್ ಲೈಟ್ ಬರುತ್ತಿದೆ ನೋಡಿ, ಬ್ಲೂ ಕಲರ್. ಸರ್ ವೆಯ್ಟ್. ಹಾಂ, ಸಿಂಗಲ್ ಲೈಟ್ ಬರ್ತಿದೆ ಅಲ್ವಾ. ಈಗ ನಾರ್ಮಲಾಗಿ ರೆಕಾರ್ಡ್ ಆಗ್ತಿದೆ ಲೆವೆಲ್ 1 ಅಂತ. ಸೊ ಈಗ 2 ಲೈಟ್ ಬರುತ್ತೆ ನೋಡಿ. ಸಿಂಗಲ್ ಬಟನ್ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ಲೈಟ್ ಅಂಟುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಅಂದರೆ ನಾವು ಸುತ್ತಿರೋ ಏನು ಈಗ ವೆಹಿಕಲ್ಸು, ಹಾರನ್ಸು ಆ ಥರ ಸೌಂಡ್ಸ್ ಎಲ್ಲ ಕ್ಯಾಪ್ಚರ್ ಆಗೋಲ್ಲ. ಸೊ ಈಗ ಲೆವೆಲ್ 3 ಇದೆ, ಡಬಲ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು 3 ಇರುತ್ತೆ. ಈಗ ಮೈಕಲ್ಲಿ ಹೇಳಿದಾಗ 2 ಟೈಪ್ ಥರ ಸೌಂಡ್ಸ್ ಬರುತ್ತಲ್ವ, ಸೊ ಆ ಥರ ಬರುತ್ತೆ ಇದರಲ್ಲಿ. ಅಂದರೆ ಲೆವೆಲ್ 2 ಹೋದರೆ, ಲೆವೆಲ್ 1 ಹೋದರೆ ನಾರ್ಮಲ್ ವಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ನಾರ್ಮಲಾಗಿ. ಸೊ ಈಗ ಇದನ್ನು ಪ್ಲೇಸ್ ಮಾಡಬೇಡ ಚಾರ್ಜಿಂಗ್ ಆಗಿ. ಆ್ಯಕ್ಚುಲಿ ಚಾರ್ಜಿಂಗ್ ಇದೆಯಾ ಇಲ್ಲ ಗೊತ್ತಿಲ್ಲ ಇದರಲ್ಲಿ. ಪ್ಲೇಸ್ ಸ್ಲಿಮ್ ಇದೆ ಗೈಸ್, ಆ್ಯಕ್ಚುಲಿ ಚೆನ್ನಾಗಿದೆ ಇದು. 94 ಇದೆ ಇನ್ನು ಚಾರ್ಜಿಂಗು. ಈಗ ಔಟ್ಡೋರ್ ಸೆಟ್ ನೋಡ್ಕೊಂಬನ್ನಿ. ಅಂದರೆ ಔಟ್ಡೋರ್ ಅಂದರೆ ಈಗ ಆಚೆಗಡೆ ಅಂದರೆ ವೆಹಿಕಲ್ಸ್ ಓಡಾಡ್ತಿರುತ್ತೆ. ಈಗ ಒಳಗಡೆ ಆದರೆ ಏನೂ ಇಲ್ಲ, ಅಂದರೆ ಈಗ ಗೊತ್ತಾಗಲ್ಲ ಯಾವ ಥರ ಅಂದರೆ ಈಗ ಸೌಂಡ್ ಏನಿಲ್ವಲ್ಲ ಮನೆಯಲ್ಲಿ, ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಆಗ್ತಿದೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಬರೋಲ್ಲ. ಅದೇ ಆಚೆಗಡೆ ಅಂದರೆ ವೆಹಿಕಲ್ಸ್ ಓಡಾಡ್ತಿರ್ತಾರೆ, ಈಗ ಪಕ್ಷಿಗಳು ಸೌಂಡ್ಸ್ ಮಾಡ್ತಿರೋಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ನು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಕರೆಕ್ಟಾಗಿ ನಿಮಗೆ ಕ್ಯಾಪ್ಚರ್ ಆಗುತ್ತೆ. ಸೊ ಆಚೆಗಡೆಯಿಂದ ನೋಡ್ಕೊಂಬನ್ನಿ. ಹಾಯ್ ಗೈಸ್, ಇಷ್ಟೊತ್ತು ನೀವು ನೋಡಿದ್ದು ವಾಯ್ಸು ವಿತೌಟ್ ಮೈಕು. ಈಗ ನಾನು ಮೈಕ್ ಯೂಸ್ ಮಾಡಿ ಅದೇ ಆ್ಯಕ್ಚುಲಿ ನಾನು ತರಿಸ್ದೆ ಅಂತ ಹೇಳಿದೆ ಅಲ್ವ, ಡಿಜಿಟೆಕ್ಕು. ಸೊ ಈಗ ಆ ಮೈಕಿಂದ ನಾನು ಮಾತಾಡ್ತಿದ್ದೀನಿ. ಸೊ ಈಗ ಲೆವೆಲ್ 1ಅಲ್ಲಿದೆ ನೋಡಿ, ಸಿಂಗಲ್ ಲೈಟಲ್ಲಿದೆ. ನಿಮಗೆ ಬರ್ಲಾಗ್ತಿರ್ಬೋದು, ಸಿಂಗಲ್ ಲೈಟ್ ಇದೆ. ಸಿಂಗಲ್ ಲೈಟ್ ಮೀನ್ಸ್ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವೇಟ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ. ಸೊ ಈಗ ನಿಮಗೆ ಗಾಳಿ ಸೌಂಡು ಎಲ್ಲ ಸುತ್ತಮುತ್ತ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ಬೋದು ಆ್ಯಕ್ಚುಲಿ. ಸೊ ಈ ಥರ ಇರುತ್ತೆ ನಾರ್ಮಲಾಗಿ. ಅಂದರೆ ನಾರ್ಮಲಿ ನೀವು ಮನೇಲಿ ಕುಂತ್ಕೊಂಡು ಮಾಡ್ತೀನಿ, ಯಾವ ನಾಯ್ಸ್ ಇಲ್ಲ ಅಂದರೆ ಈ ಥರ ಸರೋಗುತ್ತೆ. ಓಕೆನಾ? ನೋಡಿ ಇದು ನಾರ್ಮಲ್ ಎಲ್ಲ ಪಕ್ಷಿಗಳ ಸೌಂಡ್ ನಿಮ್ಗೆ ಕೇಳಿಸ್ತಿರುತ್ತೆ. ಇನ್ನೊಂದು ಆಕ್ಟಿವೇಟ್ ಮಾಡ್ತೀನಿ. ಸೊ ಈಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಈಗ ನಿಮಗೆ ಅಷ್ಟೊಂದು ಗಾಳಿ ಕೇಳಿಸ್ತಾ ಇರಲ್ಲ, ಪಕ್ಷಿ ನೋಡಿ ಏನು ಕೇಳಿಸ್ತಿಲ್ಲ ಆ್ಯಕ್ಚುಲಿ. ನನ್ನ ಗೆಸ್ ಪ್ರಕಾರ ಆ್ಯಕ್ಚುಲಿ ಕೇಳಿಸ್ತಿದೆ, ಲೈಟಾಗಿ ಕೇಳಿಸ್ತಿರ್ಬೋದು. ಈ ಆ್ಯಕ್ಚುಲಿ ಇದು ಬಜೆಟ್ ಫ್ರೆಂಡ್ಲಿ, ಜಸ್ಟ್ 4K ನಾನು ಕೊಟ್ಟು ತೊಗೊಂಡಿರೋದು ಅಷ್ಟೇ. ಜಸ್ಟ್ 4000ಗೆ ಇದು ನಿಮಗೆ ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಜೆಪ್ಟೋ ಎಲ್ಲ ಕಡೆ ನಿಮ್ಗೆ ಸಿಗುತ್ತೆ ನೋಡಿ. ಇದು ಲೆವೆಲ್ 2 ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವೇಟ್ ಇದೆ. ಲೆವೆಲ್ 3 ತೋರಿಸ್ತೀನಿ ನೋಡಿ. ಲೆವೆಲ್ 3 ಯಾವ ಥರ ಕೇಳಿಸ್ತಿದೆ ಅಂದರೆ, ಈಗ ಜಾತ್ರೆಯಲ್ಲಿ ಮೈಕ್ ಸೆಟ್ ಎಲ್ಲ ಕಟ್ಟಿರ್ತಾರೆ, ಈಗ ಆರ್ಕೆಸ್ಟ್ರಾ ಎಲ್ಲ ಯಾವ ಥರ ಡಬಲ್ ಸೌಂಡ್ ಎಲ್ಲ ಬರುತ್ತೆ ನೋಡಿ, ಇದು ಈ ಥರ ಬರ್ತಿದೆ. ಸೊ ಇದ್ರಿಗೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಡಿಫ್ರೆನ್ಸ್ ಇರೋದು. ಲೆವೆಲ್ 1 ಬಂದು ಮನೇಲಿ ಕುಂತ್ಕೊಬೋದು, ಅದು ನಾಯ್ಸ್ ಏನಿರಲ್ಲ, ಮನೇಲಿ ಮಾಡ್ಕೊಬೋದು. ಸೊ ಅದು ಲೆವೆಲ್ 1. ಲೆವೆಲ್ 2 ಬಂದು ನಾಯ್ಸ್ ಕ್ಯಾನ್ಸಲೇಷನ್, ಅಂದರೆ ಈ ಥರ ಪಕ್ಷಿದು ಯಾವ ಥರ ಸೌಂಡ್ಸೇ ಇರಲ್ಲ. ಇನ್ನೊಂದು ಆಫ್ ಮಾಡ್ತೀನಿ, ಇಲ್ಲಾಂದರೆ ಅದು ನಿಮ್ಗೆ ಒಂಥರ ಕೇಳಿಸ್ತಾ ಇರುತ್ತೆ. ಸೊ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಈ ಥರ ಆಚೆ ಇದ್ದಾಗ, ಕ್ರೌಡಲ್ಲಿದ್ದಾಗ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2 ಆನ್ ಮಾಡ್ಕೊಬೋದು. ಸೊ ಈ ಥರ ಇದೆ. ಈಗ ಈ ಮೈಕ್ ಪರವಾಗಿಲ್ಲ, ಒಂದು 4K ಬಜೆಟು ಚೆನ್ನಾಗಿರೋದು, ಒಂದು ಬ್ರ್ಯಾಂಡ್ ಅಂದರೆ ಆ ರೇಂಜ್ಗಿನ ಬ್ರ್ಯಾಂಡ್ ಅಲ್ಲ, ನಾರ್ಮಲಿ ಬ್ರ್ಯಾಂಡ್ ಚೆನ್ನಾಗಿದೆ.
ಸೊ ನನ್ನ ಸಜೆಷನ್ಸ್ ತೊಗೊಬೋದು ಗೈಸ್ ನೋಡಿ, ಈಗ ನಾರ್ಮಲ್ ಸಿಂಪಲ್ಲಾಗಿ ಕಾಣಿಸುತ್ತೆ. ಅಂದರೆ ಇದು ಆ್ಯಕ್ಚುಲಿ ಒಳಗಡೆ ಹಾಕೊಬೋದು, ಒಳಗಡೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಜಸ್ಟ್ ಫಾರ್ ವಿಡಿಯೋ ಇರಲಿ, ಯಾರೂ ಇಲ್ಲ, ನಾರ್ಮಲ್ ಫಾರ್ಮಲ್ಸಲ್ಲಿ ಹಾಕೊಂಡಾಗ ಮ್ಯಾಗ್ನೆಟ್ ಆಚೆ ಹಾಕಿ ಮೈಕ್ ಒಳಗಡೆ ಹಾಕೊಂಡ್ರೆ ಕ್ಲಿಯರಾಗಿ ನಿಮ್ಗೆ ಒಳಗಡೆ ಇರುತ್ತೆ, ಅಷ್ಟೊಂದು ಚೆನ್ನಾಗೇನು ಕಾಣಿಸಲ್ಲ. ಸೊ ಈಗ ನಿಮಗೆ ಮೈಕ್ ಬಗ್ಗೆ ಗೊತ್ತಾಗಿದೆ. ಚಾರ್ಜಿಂಗ್ ಪರ್ಫಾರ್ಮೆನ್ಸ್ ಫುಲ್ ಡೇ ಬರುತ್ತೆ ಗೈಸ್. ಫುಲ್ ಡೇ ಅಂದರೆ 6 ಅವರ್ಸ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ 6 ಅವರ್ಸ್ ಪಕ್ಕ ಬರುತ್ತೆ. ನನ್ನ ಪರ್ಸ್ನಲ್ ಸಜೆಷನ್ಸು. ಇನ್ನೊಂದು ಚಾರ್ಜಿಂಗ್ ಏನಂದರೆ 2.5 ಅವರ್ಸ್ ಬೇಕಿದೆ ಚಾರ್ಜಿಂಗ್ ಆಗೋಕ್ಕೆ. ಸೊ ನೀವು ಎಲ್ಲ ಲಾಂಗ್ ಹೋದಾಗ ಅರ್ಜೆಂಟ್ ಚಾರ್ಜಿಂಗ್ ಬೇಕಂದರೆ ಆ ಥರ ಆಗಲ್ಲ. ಸೊ ಅಂದರೆ ಟೈಮ್ ತೊಗೊಳುತ್ತೆ. 2.5 ಅವರ್ಸ್ ಅಂದರೆ ತಮಾಷೆ ಅಲ್ವಲ್ಲ. ಸೊ ಟೈಮ್ ತೊಗೊಳುತ್ತೆ. ಇಲ್ಲಿ ನನ್ನ ಸಜೆಷನ್ಸ್ ಬಜೆಟ್ ಫ್ರೆಂಡ್ಲಿ ಚೆನ್ನಾಗಿದೆ ಗೈಸ್, ತೊಗೊಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ತುಂಬ ಕ್ವಾಲಿಟಿಯಾಗಿ ಬರುತ್ತೆ. ನಮಗೆ ನೀವು ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.